ಇದು ಆಫರ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್ 1,75,000 ರೂಪಾಯಿಗೆ ಈ ಗಾಡಿ ಕೊಡ್ತೀನಿ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಆ ಪ್ರೈಸ್ ಅಲ್ಲಿ ಕೊಡ್ತೀನಿ 2.5 ಲಕ್ಷ ರೂಪಾಯಿಗೆ ವಿತ್ NOC ಕೊಡ್ತೀನಿ 2010 ಮಾಡಲ್ ಹೈಲೈನ್ ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 3.5 ಲಕ್ಷ ರೂಪಾಯಿ ಮಾಡ್ಕೊಡ್ತೀನಿ ಈಗ ಬರೀ 2,90,000 ರೂಪಾಯಿಗೆ 2010 ಸೆಕೆಂಡ್ ಓನರ್ ಗಾಡಿ ಕೊಡ್ತೀನಿ ಸರ್ 3,90,000 ರೂಪಾಯಿ ತಗೊಬನ್ನಿ ಗಾಡಿ ತಗೊಂಡೋಗಿ ಅದು 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ ಲೋನ್ ಮಾಡಿ ಕೊಡ್ತೀನಿ ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ 2,95,000 ಈ ಗಾಡಿ ಮಾಡಿಕೊಡ್ತೀನಿ ಸರ್ ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 3,10,000 ಮಾಡ್ಕೊಡ್ತೀನಿ ಸರ್ ಈ ಗಾಡಿ ಬರೀ 1 ಲಕ್ಷ ತಗೊಂಡ್ ಬಂದ್ರೆ ಕೇವಲ 35,000 ಓಡಿರೋ ಪೆಟ್ರೋಲ್ ವೇರಿಯಂಟ್ ರೆಡ್ ಸಿಗ್ತಿರೋದು ಹೌದು 4,15,000 ರೂಪಾಯಿಗೆ ZXi 2013 ಮಾಡಲ್ ಕೊಡ್ತೀನಿ ಸರ್ ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 14,25,000 ಮಾಡ್ಕೊಡ್ತೀನಿ 11ವರೆಗೆ ಈ ಗಾಡಿ ಮಾಡ್ಕೊಡ್ತೀನಿ ಮತ್ತೆ ಈ ಗಾಡಿಗೆ 1 ಲಕ್ಷ ಡೌನ್ ಪೇಮೆಂಟ್ ತಗೊಬರ್ಲಿ ಥ್ರೋಟ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀನಿ ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ 3.5 ಲಕ್ಷ ರೂಪಾಯಿಗೆ ಈ ಗಾಡಿ ಕೊಡ್ತೀನಿ ಸರ್ ಫಸ್ಟ್ ಗಾಡಿ ವೋಲ್ಕ್ಸ್ವ್ಯಾಗನ್ ಪೋಲೋ ಇಂದ ಸ್ಟಾರ್ಟ್ ಮಾಡೋಣ ಸರ್ ಎಷ್ಟು ವೆಹಿಕಲ್ ನೋಡಕ್ ಸಿಗುತ್ತೆ ಸರ್ ಈ ಸತಿ ನಮ್ಮ ಹತ್ರ 7 ಪೋಲೋ ಇದೆ ಪ್ರಮೋದ್ 7 ಪೋಲೋ ಇದೆ ಅದು ಪ್ರೈಸಿಂಗ್ ಅಲ್ಲಿ ಇದೆ ಎಲ್ಲ ನೀವು ನೋಡಬಹುದು ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ನಮ್ಮ ಹತ್ರ ಹೈಲೈನ್ 2010 ಮಾಡಲ್ ಸಿಂಗಲ್ ಓನರ್ ಆಗಿರ್ತದೆ ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಗಾಡಿ ನೋಡಬಹುದು ನೀವು ಯಾವುದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವುದೇ ತರದಿಲ್ಲ ಇದು ಬಂದ್ಬಿಟ್ಟು MH ಪಾಸಿಂಗು ವಿತ್ NOC ನಿಮಗೆ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಆ ಪ್ರೈಸ್ ಅಲ್ಲಿ ಕೊಡ್ತೀನಿ 2.5 ಲಕ್ಷ ರೂಪಾಯಿಗೆ ವಿತ್ NOC ಕೊಡ್ತೀನಿ 2010 ಮಾಡಲ್ ಹೈಲೈನ್ ಅಂಡ್ ವಿತ್ ಕರ್ನಾಟಕ ಬೇಕು ಅನ್ನೋರಿಗೆ ಸರ್ ಕರ್ನಾಟಕ ಬೇಕು ಅನ್ನೋರಿಗೆ 3,20,000ಗೆ ವಿತ್ ಕರ್ನಾಟಕ ನಂಬರ್ ಕೊಡ್ತೀನಿ NOC ರೆಡಿ ಇದೆ ಯಾರಾದ್ರೂ ತಗೊಳ್ಳೋರು ಇದ್ರೆ ರೆಡಿ NOC ಇದೆ ಬಂದು ತಗೋಬಹುದು ಓಕೆ 3,20,000ಕ್ಕೆ ಅದರಲ್ಲೂ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಹೌದು 3,20,000 ವಿತ್ ಕರ್ನಾಟಕ ನಂಬರ್ ವಿತ್ NOC ಬೇಕು ಅಂತ ಹೇಳಿದ್ರೆ 2.5 ಲಕ್ಷ ರೂಪಾಯಿ ಕೊಡ್ತೀನಿ ಇನ್ನೂ 5,000 ಬಿಟ್ಟು ಕೊಡ್ತೀನಿ 2,45,000ಗೆ ವಿತ್ NOC ಕೊಡ್ತೀನಿ 2010 ಮಾಡಲ್ ಸಿಂಗಲ್ ಓನರ್ ಗಾಡಿ ಓಕೆ ಹಾಗೆ ಇನ್ನೊಂದು ಇರೋದು ಸರ್ ರೆಡ್ ಕಲರ್ ಅಲ್ಲಿ ಕರ್ನಾಟಕ ಬೇಕು ಅನ್ನೋರಿಗೆ ಕರ್ನಾಟಕ ಪಾಸಿಂಗ್ ಇರೋದು ಹೌದು ಇದು 2012 ಮಾಡಲ್ ವೈಟ್ ಬೇಡ ಅನ್ನೋರಿಗೆ ರೆಡ್ ಇದೆ 2012 ಮಾಡಲ್ ಸೆಕೆಂಡ್ ಓನರ್ ಕಂಫರ್ಟ್ ಲೈನ್ ಪೆಟ್ರೋಲ್ ಆಗಿರ್ತದೆ ಗಾಡಿ ನೋಡು ನೀವು ತುಂಬಾನೇ ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಎಕ್ಸ್ಟೀರಿಯರ್ ಆಗ್ಲಿ ಇಂಟೀರಿಯರ್ ಕೂಡ ನೋಡಬಹುದು ನೀವು ಗಾಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಅಂಡ್ ಲೆದರ್ ಅಪಾಲ್ಸರಿ ಕೂಡ ಇದೆ ಈ ಗಾಡಿ ಬಂದ್ಬಿಟ್ಟು ಪೆಟ್ರೋಲ್ ವೇರಿಯಂಟ್ ಆಗಿರ್ತದೆ ಈ ಗಾಡಿದು ಮಾರ್ಕೆಟ್ ಅಲ್ಲಿ ಎಲ್ಲರೂ 4.5 ಅಂತಾರೆ ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿದ ಆಸ್ಕಿಂಗ್ ಪ್ರೈಸ್ 3,80,000 ಕೊಟ್ಟು ಮಾಡ್ತಾ ಇದೀವಿ ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 3.5 ಲಕ್ಷ ರೂಪಾಯಿ ಮಾಡ್ಕೊಡ್ತೀನಿ ಈ ಗಾಡಿ 3,50,000ಕ್ಕೆ ಕಂಫರ್ಟ್ ಲೈನ್ ರೆಡ್ ಕಲರ್ ಪೋಲೋ ಹೌದು ಹಾಗೆ ಇನ್ನೊಂದು ವೋಲ್ಕ್ಸ್ವ್ಯಾಗನ್ ಪೋಲೋ ಸರ್ ಪ್ರಮೋದ್ ಇದು ಬಂದ್ಬಿಟ್ಟು 2012 ಮಾಡಲ್ ಗಾಡಿ ನೋಡ್ಬೋದು ಎಕ್ಸ್ಟ್ರಾ ಫಿಟ್ಟಿಂಗ್ ನಿಮಗೆ 1.5 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಫುಲ್ಲಿ ಫಿಟೆಡ್ ವೆಹಿಕಲ್ ಬೇಕು ಮಾಡಿಫೈ ವೆಹಿಕಲ್ ಬೇಕು ಅಂತ ಕೇಳ್ತಾ ಇದ್ರು ಜನಗಳು ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಡೀಸೆಲ್ ಅಲ್ಲಿ ಕಂಫರ್ಟ್ ಲೈನ್ ಪೋಲೋ ತಗೊಬಂದಿದ್ದು 2012 ಮಾಡಲ್ ಗಾಡಿ ಈ ಗಾಡಿದು ಮಾರ್ಕೆಟ್ ಅಲ್ಲಿ ಎಲ್ಲರೂ 4.5 ಅಂತಾರೆ ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3,75,000 ಕೋಟ್ ಮಾಡ್ತಾ ಇದ್ದೀವಿ ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ 3.5 ಲಕ್ಷ ರೂಪಾಯಿಗೆ ಈ ಗಾಡಿ ಕೊಡ್ತೀನಿ 3,50,000 ರೂಪಾಯಿಗೆ ಫಿಟ್ಟಿಂಗ್ 1.5 ಲಕ್ಷ ರೂಪಾಯಿ ಫಿಟ್ಟಿಂಗ್ ಇದೆ ಗಾಡಿನಲ್ಲಿ ಅಂಡ್ ಡುವಲ್ ಟೋನ್ ಮಾಡಿಸಿದ್ದಾರೆ ಮ್ಯಾಗ್ ವೀಲ್ ಹಾಕ್ಸಿದ್ದಾರೆ ಹಿಂದ್ಗಡೆ ಸ್ಪಾಯ್ಲರ್ ಕೂಡ ಹಾಕ್ಸಿದ್ದಾರೆ ನೋಡಬಹುದು ನೀವು ಅಂಡ್ ಸ್ಪೋರ್ಟ್ಸಿ ಲುಕ್ ಅಲ್ಲಿ ಕಾಣುತ್ತೆ ಅದು ರೆಡ್ ಕಲರ್ ಅಲ್ಲಿ ಡೀಸೆಲ್ ಅಲ್ಲಿ ಬರುತ್ತೆ ಅಂಡ್ ಮೈಲೇಜ್ ಚೆನ್ನಾಗಿ ಬರುತ್ತೆ ಅಲ್ವಾ ಸರ್ ಮೈಲೇಜ್ 18 ಬರ್ತದೆ ಸಿಟಿಯಲ್ಲಿ ಹೈವೇ 20+ ಸಿಗ್ತದೆ ಪ್ರಮೋದ್ ಓಕೆ ಹಾಗೆ ಇನ್ನೊಂದು ವೋಲ್ಕ್ಸ್ವ್ಯಾಗನ್ ಪೋಲೋ ಕರ್ನಾಟಕ ನಂಬರ್ ಸರ್ ಇದು ಬಂದ್ಬಿಟ್ಟು 2013 ಮಾಡಲ್ ಕಂಫರ್ಟ್ ಲೈನ್ ಸಿಂಗಲ್ ಓನರ್ ಗಾಡಿ ಸರ್ ಇದು ಕಂಫರ್ಟ್ ಲೈನ್ ಆಪ್ಷನಲ್ ಅಂತ ಹೇಳ್ಬೋದು ಗಾಡಿ ನೋಡ್ಬೋದು ನೀವು ಯಾವುದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವುದೇ ತರದಿಲ್ಲ ಇಂಟೀರಿಯರ್ ಕೂಡ ನೀವು ನೋಡ್ಬೋದು ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಈ ಗಾಡಿದು ಮಾರ್ಕೆಟ್ ಅಲ್ಲಿ ಎಲ್ಲರೂ ನಿಮಗೆ 480 490 ಅಂತಾರೆ ಸಿಂಗಲ್ ಓನರ್ ಗಾಡಿಗಳಿಗೆ ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿದ ಆಸ್ಕಿಂಗ್ ಪ್ರೈಸ್ 4,40,000 ಕೋಟ್ ಮಾಡ್ತಾ ಇದ್ದೀವಿ ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ 4,15,000ಗೆ ಈ ಗಾಡಿ ಮಾಡ್ಕೊಡ್ತೀನಿ ಸರ್ ಮತ್ತೆ ಈ ಗಾಡಿಗೆ ಲೋನ್ ಕೂಡ ಆಗ್ತದೆ ಸರ್ ಥ್ರೋಟ್ ಕರ್ನಾಟಕ ಲೋನ್ ಕೂಡ ಮಾಡ್ಕೊಡ್ತೀನಿ ಈ ಗಾಡಿಗೆ 4,15,000 ರೂಪಾಯಿಗೆ 2013 ಮಾಡಲ್ ಸಿಂಗಲ್ ಓನರ್ ಕಂಫರ್ಟ್ ಲೈನ್ ಗಾಡಿ ಸರ್ ಇದು ಬಂದ್ಬಿಟ್ಟು 2010 ಮಾಡಲ್ ಇದೂ ಕಂಫರ್ಟ್ ಲೈನು ಸೆಕೆಂಡ್ ಓನರ್ ಆಗಿರ್ತದೆ ಈ ಗಾಡಿದು ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ಮೈಲೇಜ್ ನಿಮಗೆ ಸಿಟಿಯಲ್ಲಿ 14 ಹೈವೇ 16 ಹತ್ತತ್ರ ಬರ್ತದೆ ಭಾಳ ಜನ ಕೇಳ್ತಾ ಇದ್ರು ಕಮ್ಮಿ ಬಜೆಟಲ್ಲಿ ಪೋಲೋ ಬೇಕು ವಿತ್ ಕರ್ನಾಟಕನೇ ಬೇಕು ಅಂತ ಹೇಳ್ಬಿಟ್ಟು ಅಂಥವ್ರಿಗೆ ಅಂತ ಹೇಳ್ಬಿಟ್ಟು ಈ ಸತಿ ಬಜೆಟಲ್ಲಿ ತೊಗೊಬಂದಿದ್ದೀವಿ 2010 ಮಾಡಲ್ ಎಷ್ಟಕ್ಕೆ ಬರೀ 2,90,000 ರೂಪಾಯಿಗೆ 2010 ಸೆಕೆಂಡ್ ಓನರ್ ಗಾಡಿ ಕೊಡ್ತೀನಿ ಸರ್ ಓಡಿರೋದು 76,000 ಏನೋ ಓಡಿದೆ ಸರ್ ರಿಕಾರ್ಡೆಡ್ ಮೈಲೇಜ್ ಎಸ್ ಹಾಗೆ ಮಾರುತಿ ಬ್ರ್ಯಾಂಡ್ ಅಲ್ಲಿ ಮತ್ತೊಂದು ರಿಡ್ಜ್ ಇರೋದು ಸರ್ ಪೆಟ್ರೋಲ್ ಸರ್ ಇದು ಓಡಿರೋದು ಸರ್ ಇದು ಬಂದ್ಬಿಟ್ಟು 2013 ಮಾಡಲ್ 9 ಕಿಲೋಮೀಟರ್ 35,000 ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಕೊಡ್ತೀನಿ
ಸಿಂಗಲ್ 35,000 ಮಾತ್ರ ಓಡಿರೋದು, ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಸಿಗ್ತಿದೆ ಗಾಡಿ ಇದು. ಓಕೆ, ಸಿಂಗಲ್ ಓನರ್ ಗಾಡಿ ನೋಡ್ಬೋದು ನೀವು. VXI ಆಪ್ಷನಲ್ ಅಂತ ಹೇಳಿದ್ರೆ ಇದರಲ್ಲಿ ಡ್ಯಾಶ್ ಬೋರ್ಡ್ ಕಲರ್ ಚೇಂಜ್ ಬರ್ತದೆ. ಹೌದು, ಡೋಲ್ ಟೋನ್ ಡ್ಯಾಶ್ ಬೋರ್ಡ್ ಬರ್ತದೆ. ಗಾಡಿನಲ್ಲಿ ನಿಮಗೆ ನೋಡ್ಬೇಕಂತ ಹೇಳಿದ್ರೆ ತುಂಬಾನೇ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ ಮಾರ್ಕೆಟಲ್ಲಿ ಎಲ್ಲರೂ 460 470 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿದ ಆಸ್ಕಿಂಗ್ ಪ್ರೈಸ್ 3,85,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 3,60,000ಗೆ ಈ ಗಾಡಿ ಮಾಡಿಕೊಡ್ತೀನಿ. ಮತ್ತು ಈ ಗಾಡಿಗೆ ಥ್ರೋಟ್ ಕರ್ನಾಟಕ ಲೋನ್ ಕೂಡ ಆಗ್ತದೆ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀನಿ ಈ ಗಾಡಿಗೆ. ಬರೀ 1 ಲಕ್ಷ ತಗೊಂಡ್ ಬಂದ್ರೆ ಕೇವಲ 35,000 ಓಡಿರೋ ಪೆಟ್ರೋಲ್ ವೇರಿಯಂಟ್ ರೆಡ್ ಸಿಗ್ತಿರೋದು. ಹೌದು. ಅಂಡ್ ನೆಕ್ಸ್ಟ್ ವೆಹಿಕಲ್ ಹೋಗೋದಾರ ಸರ್ I20. ಸರ್, ಪೆಟ್ರೋಲ್ ಬೇಡ ಡೀಸೆಲ್ ಬೇಕು ಅಂತ ಕೇಳೋರಿಗೆ ಒಂದು ಒಳ್ಳೆ ಆಪ್ಷನ್ ಅಂತಾನೆ ತಗೊಬಂದಿದ್ದೀವಿ. I20 ಮ್ಯಾಗ್ನಾ ಆಪ್ಷನಲ್ ಸರ್, ಡೀಸೆಲ್ ವೇರಿಯಂಟು. ಸರ್, ಇದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಮೈಲೇಜ್ಗೋಸ್ಕರ ಅಂತ ಹೇಳ್ಬಿಟ್ಟು ತುಂಬಾನೇ ವರ್ತ್ ಗಾಡಿ ಅಂತ ಹೇಳ್ತಾರೆ ಇದಕ್ಕೆ. ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ ನಿಮಗೆ 18, ಹೈವೇ 20+ ಬರ್ತದೆ. ಸರ್, ಮಾರ್ಕೆಟಲ್ಲಿ ಎಲ್ಲರೂ ಈ ಗಾಡಿಗೆ 480 490 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡಲ್ಲಿ ಈ ಗಾಡಿದ ಆಸ್ಕಿಂಗ್ ಪ್ರೈಸ್ 4,25,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 3,90,000ಗೆ 2013 ಮಾಡಲ್ ಡೀಸೆಲ್ I20 ಮ್ಯಾಗ್ನಾ ಆಪ್ಷನಲ್ ಕೊಡ್ತೀನಿ ಸರ್. ಡೌನ್ ಪೇಮೆಂಟ್ ಆಗುತ್ತಾ? 1 ಲಕ್ಷ ಡೌನ್ ಪೇಮೆಂಟ್ ತಗೊಬರ್ಲಿ ಸರ್, ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀನಿ ಈ ಗಾಡಿಗೆ. ನೆಕ್ಸ್ಟ್ ಇರೋದು MG Hector ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ, ಸನ್ ರೂಫ್. ಹೇಳಿ ಸರ್. ಸರ್, ಇದು ಬಂದ್ಬಿಟ್ಟು MG Hector ಶಾರ್ಪ್ ಅಂತ ಹೇಳಿದ್ರೆ ಫುಲ್ಲಿ ಟಾಪ್ ಅಂಡ್. ಶಾರ್ಪಲ್ಲಿ ಏನೇನು ಫೀಚರ್ಸ್ ಬರ್ತದೆ ಅಂತ ಜನಗಳಿಗೆ ಕೇಳಿದ್ರೆ, ಸರ್ ಪ್ಯಾನೋರಾಮಿಕ್ ಸನ್ ರೂಫ್ ಬರ್ತದೆ, 8 ಏರ್ ಬ್ಯಾಗ್ಸ್ ಬರ್ತದೆ, ಟಚ್ ಸ್ಕ್ರೀನ್ ಸಿಸ್ಟಮ್, ಬಿಗ್ LCD ಬರ್ತದೆ ನಿಮಗೆ ಗಾಡಿನಲ್ಲಿ. ಲೆದರ್ ಅಪಲ್ಸರಿ ಬರ್ತದೆ, ಸೀಟ್ ಅಡ್ಜಸ್ಟ್ಮೆಂಟಬಲ್ ಬರ್ತದೆ, ಮತ್ತೆ ಮ್ಯೂಸಿಕ್ ಸ್ಟೇರಿಂಗ್ ಕಂಟ್ರೋಲ್ ಬರ್ತದೆ. ಗಾಡಿ ನೋಡ್ಬೋದು ನೀವು, ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಯಾವುದೇ ತರ ಡೆಂಟ್ ಆಗಲಿ ಸ್ಕ್ರಾಚ್ ಆಗಲಿ ಯಾವುದೇ ತರದಿಲ್ಲ. ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ 87,000 ಕಿಲೋಮೀಟರ್ ಮಾತ್ರ ಓಡಿದೆ. ಮ್ಯಾಗ್ವಿಲ್ ನೋಡ್ಬೋದು, ಲೇಟೆಸ್ಟ್ ಮ್ಯಾಗ್ವಿಲ್ ಕೂಡ ಗಾಡಿನಲ್ಲಿದೆ. ಕಂಪನಿಯಿಂದಾನೇ ಬಂದಿರೋದು. 360 ಡಿಗ್ರಿ ಕ್ಯಾಮ್ರಾ ಕೂಡ ಗಾಡಿನಲ್ಲಿ ಬರ್ತದೆ. ಸರ್, ನೀವು ತಗೊಂಡು ಯಾವುದೇ ತರ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸೋ ತರ ಈ ಗಾಡಿಗೆ ಅವಶ್ಯಕತೆ ಇಲ್ಲ ಸರ್. ಅಂಡ್ ರೆಕಾರ್ಡೆಡ್ ಅಂತ ಹೇಳಿದ್ರೆ ಓಡಿರೋದು ಎಷ್ಟಾಗಿರುತ್ತೆ ಸರ್? 87,000 ಕಿಲೋಮೀಟರ್ ರಿಕಾರ್ಡೆಡ್ ಮೈಲೇಜ್ ವಿತ್ ಸರ್ವಿಸ್ ಹಿಸ್ಟ್ರಿ ಸಮೇತ ಕೊಡ್ತೀನಿ ಸರ್. ಈ ಗಾಡಿದು ಮಾರ್ಕೆಟಲ್ಲಿ ಎಲ್ಲರೂ ನಿಮಗೆ 20, 25, 24 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡಲ್ಲಿ ಈ ಗಾಡಿದ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 1475 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದರೆ ಫೈನಲ್ ಟು ಫೈನಲ್ 14,25,000 ಮಾಡಿಕೊಡ್ತೀನಿ. ಮತ್ತು ಈ ಗಾಡಿಗೆ ಥ್ರೋಟ್ ಕರ್ನಾಟಕ ಲೋನ್ ಕೂಡ ಆಗ್ತದೆ. 2 ಲಕ್ಷ ಡೌನ್ ಪೇಮೆಂಟ್ ತಗೊಬರಲಿ, ಮಿಕ್ಕಿದ್ದು ಲೋನ್ ಮಾಡಿಸ್ಕೊಡ್ತೀನಿ ಸರ್. ಥ್ರೋಟ್ ಕರ್ನಾಟಕ ಲೋನ್ ಆಗ್ತದೆ, ಬಟ್ ಪ್ರೊಫೈಲ್ ಚೆನ್ನಾಗಿರ್ಬೇಕು ಸರ್. 2 ಲಕ್ಷ ಲೋನ್ ಆಗುತ್ತೆ, 2 ಲಕ್ಷ ಡೌನ್ ಪೇಮೆಂಟ್ ಆಗಿರುತ್ತೆ ಸರ್. ಇನ್ನು 12 ಲಕ್ಷ ಲೋನ್ ಆಗುತ್ತೆ, ಆರಾಮಾಗಿ ಲೋನ್ ಆಗ್ತದೆ. ಪ್ರೊಫೈಲ್ ಚೆನ್ನಾಗಿರ್ಬೇಕು. 14 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಹೋಗಿ 14 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ, ಹಾಗೆ ನೆಕ್ಸ್ಟ್ ಇರೋದು ನೆಕ್ಸ್ಟ್ ಬಂದ್ಬಿಟ್ಟು WRV, ಒನ್ ಆಫ್ ದ ಮೋಸ್ಟ್ ಡಿಮ್ಯಾಂಡಬಲ್ ವೆಹಿಕಲ್ ಅಂತ ಹೇಳ್ಬೋದು. ಲೋ ಬಜೆಟ್ ಅಲ್ಲಿ ಒಳ್ಳೆ ಗಾಡಿ ಅಂತ ಹೇಳ್ಬೋದು. WRV 2018 ಮಾಡಲ್ ಆಗಿರ್ತದೆ. ಈ ಗಾಡಿ ಬಂದ್ಬಿಟ್ಟು ಡೀಸೆಲ್ ವೇರಿಯಂಟು. ಸಿಟಿಯಲ್ಲಿ ನಿಮಗೆ ಮೈಲೇಜು 18, ಹೈವೇ 20+ ಸಿಗ್ತದೆ. ಈ ಗಾಡಿದು ಆಸ್ಕಿಂಗ್ ಪ್ರೈಸು ಮಾರ್ಕೆಟಲ್ಲಿ ಎಲ್ಲರೂ 7.5 ಲಕ್ಷ ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡಲ್ಲಿ 6,75,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 6.5 ಲಕ್ಷ ರೂಪಾಯಿ ಈ ಗಾಡಿ ಕ್ಲೋಸ್ ಮಾಡಿಕೊಡ್ತೀನಿ. 6,50,000 ಡೌನ್ ಪೇಮೆಂಟ್, ಒಂದು 1 ಲಕ್ಷ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಲಿ, ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಸರ್ XUV 500. ಸರ್, ಭಾಳ ಜನ ಕೇಳ್ತಾ ಇದ್ರು XUV 500 ಅದು ಬ್ರೌನ್ ಕಲರೇ ಬೇಕು ಅಂತ ಹೇಳ್ಬಿಟ್ಟು. ಯಾಕೆ ಅಂತ ಹೇಳಿದ್ರೆ ಇದು ಒಂದು ಫ್ಯಾನ್ಸಿ ಕಲರ್ ಸರ್. XUV 500 ಅಲ್ಲಿ ನೀವು ನೋಡಿರ್ಬೋದು, ಗ್ರೇ ಸಿಗ್ತದೆ, ವೈಟ್ ಸಿಗ್ತದೆ, ಸಿಲ್ವರ್ ಸಿಗ್ತದೆ. ಬ್ರೌನ್ ಲೇಟೆಸ್ಟ್ ಆಗಿ ಬಂದಿರೋದು ಹೊಸ ಕಲರು ಸರ್. ಗಾಡಿ 2018 ಮಾಡಲ್ ಆಗಿರ್ತದೆ. W7 ಗಾಡಿ ನೋಡ್ಬೋದು, ಎಕ್ಸ್ಟೀರಿಯರ್ ಆಗಲಿ ಇಂಟೀರಿಯರ್ ಆಗಲಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ಆಟೋಮೆಟಿಕ್ ವೇರಿಯಂಟು ಸರ್. ಬಹಳ ಜನ ಕೇಳ್ತಾ ಇದ್ರು ಆಟೋಮೆಟಿಕ್ಕೇ ಬೇಕು ಗಾಡಿ, ಅದು SUV ನಲ್ಲಿ ಬೇಕು ಅಂತ ಹೇಳ್ಬಿಟ್ಟು, ಅಂಥವ್ರಿಗೆ ಅಂತ ಹೇಳ್ಬಿಟ್ಟು ತಗೊಬಂದಿದ್ದೀನಿ. ಓಡಿರೋದು ಎಷ್ಟಾಗಿರುತ್ತೆ ಸರ್? ಇದು ಬಂದ್ಬಿಟ್ಟು 87,000 ಕಿಲೋಮೀಟರ್ ಓಡಿದೆ. ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಇದೆ ಗಾಡಿನೂ. ಗಾಡಿ ನೀವು ನೋಡ್ಬೋದು, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಸರ್. ಈ ಗಾಡಿದು ಮಾರ್ಕೆಟಲ್ಲಿ ಎಲ್ಲರೂ 12-12.5 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡಲ್ಲಿ ಈ ಗಾಡಿದ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 1175 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದರೆ
11,500 ಈ ಗಾಡಿ ಮಾಡ್ಕೊಡ್ತೀನಿ. ಮತ್ತೆ ಈ ಗಾಡಿಗೆ 1 ಲಕ್ಷ ಡೌನ್ ಪೇಮೆಂಟ್ ತಗೊಬರ್ಲಿ, ಥ್ರೋಟ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀನಿ ಸರ್ ಈ ಗಾಡಿ. ಅಂಡ್ ಸರ್ ಇದು ಮಾಡೆಲ್ ಗಾಡಿ ಆಗಿರೋದ್ರಿಂದ ಇದು ಸಿಬಿಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಚಾನ್ಸಸ್ ಏನಾದ್ರು ಚಾನ್ಸಸ್ ಇದೆ ಸರ್. ಅವ್ರದ್ದು ಸ್ಯಾಲ್ರಿ ಚೆನ್ನಾಗಿತ್ತು ಅಂತ ಹೇಳಿದ್ರೆ 0 ಡೌನ್ ಪೇಮೆಂಟ್ ಅಲ್ಲೂ ಈ ಗಾಡಿ ಆಗ್ತಿದೆ ಸರ್. 2018 ಮಾಡಲ್ ಸಿಂಗಲ್ ಓನರ್. ಹೌದು, ಅದು ಸಿಂಗಲ್ ಓನರ್ ಆಗಿರುತ್ತೆ. 87,000 ಓಡಿರೋದು ಗಾಡಿ. ಮಾತ್ರ ಇಂಟೀರಿಯರ್ ನಿಮಗೆ ತೋರಿಸಿದೀನಿ, ಸಖತ್ತಾಗಿದೆ. ಅಂಡ್ ಮ್ಯಾಚಿಂಗ್ ಕಲರ್ ಅಲ್ಲಿ ಆಟೋಮೆಟಿಕ್. ಹಾಗೆ ನೆಕ್ಸ್ಟ್ ಇರೋದು ಸರ್ ಫಾರ್ಚುನರ್. ಸರ್ ಇದು ಬಂದ್ಬಿಟ್ಟು 2012 ಮಾಡಲ್ ಸೆಕೆಂಡ್ ಓನರ್ ಆಗಿರ್ತದೆ. 4x2 ವೆಹಿಕಲ್. ಓಕೆ. ಬಹಳ ಜನ ಕೇಳ್ತಾರೆ ಫಾರ್ಚುನರೇ ಬೇಕು, ಅದು ವೈಟ್ ಅಲ್ಲೇ ಬೇಕು, ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಬೇಕು ಅಂತ ಹೇಳ್ಬಿಟ್ಟು. ಸರ್ ಅಂಥವ್ರಿಗೆ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಫಾರ್ಚುನರ್ ತಗೊಬಂದಿದ್ವಿ. ಮಾರ್ಕೆಟ್ ಅಲ್ಲಿ ಎಲ್ಲರೂ ಇದಕ್ಕೆ ನಿಮ್ಗೆ 14-14.5 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿ 13.5 ಲಕ್ಷ ರೂಪಾಯಿ ಕೋಟ್ ಮಾಡ್ತಾ ಇದ್ದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 13,25,000 ಈ ಗಾಡಿ ಮಾಡ್ಕೊಡ್ತೀನಿ. ಬಂದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗ್ತದೆ ಸರ್. 13,25,000ಕ್ಕೆ 4x2 ಫಾರ್ಚುನರ್ ಸಿಗ್ತಿರೋದು. 4x66 ಪಾಸಿಂಗ್ ಸೆಕೆಂಡ್ ಓನರ್ ಸರ್. ಓಕೆ, ಸೆಕೆಂಡ್ ಓನರ್ ಆಗಿರುತ್ತೆ. K66 ಕಮೆಂಟ್ ಹಾಕಿ ಯಾವುದು ಅಂತ ಸರ್. ಹಾಗೆ ಮತ್ತೊಂದು ಬಹಳ ಜನ ಕೇಳ್ತಾ ಇದ್ರು ಸೆಡಾನ್ ಅಲ್ಲಿ ಒಂದು ಒಳ್ಳೆ ಗಾಡಿ, ಪ್ರೀಮಿಯಂ ಲುಕ್ ಗಾಡಿ ಕೊಡಿ ಅಂತ ಹೇಳ್ಬಿಟ್ಟು. ಅವ್ರಿಗಂತಾನೆ ಹೇಳ್ಬಿಟ್ಟು ಕಸ್ಟಮರ್ ಪಾರ್ಕ್ ಅಂಡ್ ಸೆಲ್ ವೆಹಿಕಲ್ ಹೊಂಡಾಯ್ ವರ್ನಾ 2011 ಮಾಡಲ್ ಸಿಂಗಲ್ ಓನರ್ SX ತಗೊಬಂದಿದ್ದೀನಿ ಸರ್. ಪೆಟ್ರೋಲ್ ವೇರಿಯಂಟ್ ಗಾಡಿನಲ್ಲಿ ನಿಮಗೆ ಅಲಾಯ್ ವೀಲ್ಸ್ ಬರ್ತದೆ, ABS ಏರ್ ಬ್ಯಾಗ್, ಮತ್ತೆ ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಕೂಡ ಫಿಟ್ ಆಗಿದೆ ಸರ್ ಗಾಡಿನಲ್ಲಿ. ಗಾಡಿ ಮಾತ್ರ ಇಂಟೀರಿಯರ್ ಸರ್ ಗಾಡಿನೂ ಚೆನ್ನಾಗಿದೆ. ಈ ಗಾಡಿದು ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಎಲ್ಲರೂ 480, 490 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಅಷ್ಟೊಂದು ಕೇಳಲ್ಲ ಸರ್. 4,25,000 ಕೇಳ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 3,95,000 ಈ ಗಾಡಿ ಮಾಡ್ಕೊಡ್ತೀನಿ ಸರ್. 3,95,000. 3,95,000 ರೂಪಾಯಿಗೆ ಈ ಗಾಡಿ ಮಾಡ್ಕೊಡ್ತೀನಿ ಸರ್. ಅಲ್ಲಿ i20 ತೋರಿಸಿದ್ರೆ ಸರ್, ಇನ್ನೊಂದು i10ಗಳು ಎಷ್ಟು ಗಾಡಿ ನೋಡಕ್ ಸಿಗುತ್ತೆ ಸರ್? ಸರ್ ಈ ಸತಿ i10 ನನ್ನ ಹತ್ರ ಸುಮಾರು ಒಂದು 4 ಮೇಲೆ ಗಾಡಿ ಇದೆ ಸರ್. ಅದು ಪ್ರೈಸಿಂಗ್ ಅಲ್ಲಿ ಇದೆ ಸರ್. ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಹುಂಡೈ i10 ಆಟೋಮೆಟಿಕ್ ಸ್ಪೋರ್ಟ್ಸ್ ವೇರಿಯಂಟ್ ಸರ್. ಇದು 65,000 ಕಿಲೋಮೀಟರ್ ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಇದೆ. ಓಕೆ. ಬಹಳ ಜನ ಕೇಳ್ತಾ ಇದ್ರು ಸಿಟಿಯಲ್ಲಿ ಓಡಿಸೋಕ್ಕೆ ಒಂದು ಆಟೋಮೆಟಿಕ್ ಸ್ಮಾಲ್ ಗಾಡಿ ಬೇಕು ಅಂತ ಹೇಳ್ಬಿಟ್ಟು, ಅಂಥವ್ರಿಗೇನೆ ತಗೊಬಂದಿದ್ದೀನಿ ಈ ಗಾಡಿ. ಅದು ಕರ್ನಾಟಕ ನಂಬರ್ ಆಗಿರೋದು. ಹೌದು ಸರ್, ಕರ್ನಾಟಕ ನಂಬರ್. ಈ ಸರ್ ಇದು ಮಾರ್ಕೆಟ್ ಅಲ್ಲಿ ಎಲ್ಲರೂ ನಿಮಗೆ 390, 380 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಸತಿ ಆಫರ್ ಪ್ರೈಸ್ ಇದೆ ಸರ್. ಈ ಗಾಡಿಗೆ ಎಷ್ಟು ಅಂತ ಹೇಳಿದ್ರೆ 3,40,000ಗೆ ಆಫರ್ ಪ್ರೈಸ್ ಸರ್. ಇದು ಬೇರೆ 15 ಡೇಸ್ ಆಫರ್ ಮಾತ್ರ 3,40,000 ರೂಪಾಯಿ. 2012 ಮಾಡಲ್ ಸಿಂಗಲ್ ಓನರ್ ಆಟೋಮೆಟಿಕ್ ಗಾಡಿ ಕೊಡ್ತೀನಿ ಸರ್. ಲಿಮಿಟೆಡ್ ಆಫರ್ ಸರ್ ಇದು. ನೆಕ್ಸ್ಟ್ i20 ಹೋಗೋದಾರೆ ಸರ್ ಇನ್ನೊಂದಿರೋದು. ಸರ್ i10 ಬೇಡ, i20 ಬೇಕು ಅಂತ ಹೇಳಿದ್ರೆ 2012 ಮಾಡಲ್ ಸಿಂಗಲ್ ಓನರ್ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಕೂಡ ಫಿಟ್ ಆಗಿದೆ. ಮ್ಯಾಗ್ನಾ ಆಪ್ಷನಲ್ ಸರ್. ಇದು UP ಪಾಸಿಂಗ್ ಆಗಿರ್ತದೆ. ಬಟ್ NOC ಬಂದಿದೆ ವಿತ್ ಕರ್ನಾಟಕ ನಂಬರ್ ಕೊಡ್ತೀನಿ. ಈ ಗಾಡಿ ಬಂದ್ಬಿಟ್ಟು ಫೈನಲ್ ಟು ಫೈನಲ್ 3,65,000 ರೂಪಾಯಿಗೆ ಹೊಂಡಾ i20 ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ ಸರ್. 3,65,000ಕ್ಕೆ ಹೊಂಡಾ i20 ಆಪ್ಷನಲ್ ಆಗಿರುತ್ತೆ. ಮ್ಯಾಗ್ವೆಲ್ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ. ಸಿಂಗಲ್ ಓನರ್ ವೆಹಿಕಲ್. ನೆಕ್ಸ್ಟ್ ಡಿಸೈರ್ ಇರೋದು. ಆಲ್ಮೋಸ್ಟ್ ನೀವು ಡಿಸೈರ್ 3 ಇದೆ ಅಂತ ತಿಳ್ಕೊತೀನಿ. ಡೀಸೆಲ್ ಪೆಟ್ರೋಲ್ 2 ಇದೆಯಾ? ಇಲ್ಲ ಸರ್, 3 ಡೀಸೆಲ್ ಪೆಟ್ರೋಲೇ ಇದೆ. ಅದರಲ್ಲೂ 2 ಟಾಪ್ ಎಂಡ್ ಇದೆ, ಒಂದು ಮಿಡ್ಲ್ ವೇರಿಯಂಟ್ ಇದೆ ಸರ್. ನ್ಯೂ ಶೇಪ್ ಅಲ್ಲಿ 2013 ಮಾಡಲ್ ZXi ಅಂತ ಹೇಳಿದ್ರೆ ನಿಮಗೆ ಏರ್ ಬ್ಯಾಗು, ABS, ಅಲಾಯ್ ವೀಲ್ಸ್ ಕೂಡ ಬರ್ತದೆ ಗಾಡಿನಲ್ಲಿ. ಗಾಡಿ ನೋಡ್ಬೋದು ನೀವು, ಮಿಂಟ್ ಕಂಡೀಷನ್ ಅಲ್ಲಿ ಇದೆ. 2013 ಸೆಕೆಂಡ್ ಓನರ್ ಆಗಿರ್ತದೆ ಸರ್. ಇದು ಮಾರ್ಕೆಟ್ ಅಲ್ಲಿ ಎಲ್ಲರೂ ನಿಮಗೆ 480, 490 ಅಂತಾರೆ. ಬಟ್ ಯಾಕೆ ಅಷ್ಟೊಂದು ಹೇಳ್ತಾರೆ ಜನಗಳು ಗೊತ್ತಿಲ್ಲ ಸರ್. ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿದು ಆಫರ್ ಪ್ರೈಸ್ ಸರ್ ಈ ಸತಿ 4,15,000 ರೂಪಾಯಿಗೆ ZXi 2013 ಮಾಡಲ್ ಕೊಡ್ತೀನಿ ಸರ್. 4,15,000ಕ್ಕೆ ಫುಲ್ 1 ಲಕ್ಷ ಡೌನ್ ಪೇಮೆಂಟ್ ಮಾಡಲಿ ಸರ್. ಲೋನ್ ಕೂಡ ಮಾಡಿಸ್ಕೊಡ್ತೀನಿ ಈ ಗಾಡಿಗೆ. ಎಸ್. ಹಾಗೆ ನೆಕ್ಸ್ಟ್ ಬಂದ್ಬೇಕಾದ್ರೆ ಎಕೋ ಸ್ಪೋರ್ಟ್ಸ್ ಒಂದಿರೋದು ಸರ್. ಸರ್ ಇದು ಬಂದ್ಬಿಟ್ಟು 2014 ಮಾಡಲ್. ಬಹಳ ಜನ ಕೇಳ್ತಾ ಇದ್ರು ಸರ್, ನಾವು ಲಾಂಗ್ ಹೋಗ್ತೀವಿ, ನಾನ್ ಸ್ಟಾಪ್ ಡ್ರೈವ್ ಮಾಡ್ತೀವಿ, ಆ ಥರ ಅದ್ರಲ್ಲಿ ಒಂದು ಒಳ್ಳೆ ಗಾಡಿ, ಬಜೆಟ್ ಗಾಡಿ ಕೊಡಿ ಅಂತ ಹೇಳ್ಬಿಟ್ಟು. ಅಂಥವ್ರು ಏನಂತ ಹೇಳ್ಬಿಟ್ಟು ತೊಗೊಬಂದಿದ್ದೀನಿ. ಯಾವುದು ಅಂತ ಹೇಳಿದ್ರೆ ಫೋರ್ಡ್ ಈಕೋಸ್ಪೋರ್ಟ್ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ನಿಮಗೆ ಕ್ಯಾಮ್ರಾದಲ್ಲಿ ತೋರಿಸ್ಕೊಡ್ತೀನಿ ಸರ್. ಇದ್ರ ಬಿಲ್ಡ್ ಕ್ವಾಲಿಟಿ, ಬಾಡಿ ಕ್ವಾಲಿಟಿ ಸರ್. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಡೀಸೆಲ್ ವೇರಿಯಂಟು, ಮೈಲೇಜು, ಮೇಂಟೆನೆನ್ಸು, ಸೇಫ್ಟಿ ವೈಸ್ ಎಲ್ಲಾನು ಸಿಗ್ಬಿಡ್ತದೆ. ಅದೂ ಬಜೆಟ್ ಫ್ರೆಂಡ್ಲಿನಲ್ಲಿ ಸರ್. ಈ ಗಾಡಿ ಬಂದ್ಬಿಟ್ಟು 2014 ಮಾಡಲ್ ಸೆಕೆಂಡ್ ಓನರ್, 6 ಏರ್ ಬ್ಯಾಗ್ಸ್, ಪುಷ್ ಬಟನ್ ಸ್ಟಾರ್ಟು. ಓಕೆ ಸರ್ ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ 18, ಹೈವೇ 22+ ಸಿಗ್ತದೆ ಸರ್. ಈ ಗಾಡಿ ನಿಮಗೆ ಥ್ರೋಟ್ ಇಂಡಿಯಾ ಎಲ್ಲಿ ಬೇಕಾದ್ರೂ ಓಡಿಸ್ಕೊಂಡೋಗಿ ನಾನ್ ಸ್ಟಾಪ್ ಆಗಿ ಗಾಡಿ ಏನೂ ಅಲ್ಲ. ತುಂಬಾ ಸೇಫ್ಟಿ ವೆಹಿಕಲ್ ಅಂತ ಹೇಳ್ಬೋದು ಸರ್. ಈ ಗಾಡಿದು ಮಾರ್ಕೆಟಲ್ಲಿ ಎಲ್ಲರೂ 6,50,000 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡಲ್ಲಿ 5,85,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದರೆ ಫೈನಲ್ ಟು ಫೈನಲ್ 5,50,000 ರೂಪಾಯಿಗೆ ಮಾಡಿಕೊಡ್ತೀನಿ. ಅದು ಥ್ರೋಟ್ ಕರ್ನಾಟಕ ಲೋನ್ ಕೂಡ ಆಗ್ತದೆ.
1 ಲಕ್ಷ ಡೌನ್ ಪೇಮೆಂಟ್ ತಗೊಬನ್ನಿ ಸರ್, ಗಾಡಿ ಡೆಲಿವರಿ ಕೊಡ್ತೀನಿ ಸರ್ ನಿಮ್ಗೆ. ಬರೀ 1 ಲಕ್ಷ ತಗೊಂಡ್ ಬಂದ್ರೆ ಗಾಡಿ ಟೈಟಾನಿಯಂ ವೇರಿಯಂಟ್. ಟೈಟಾನಿಯಂ ಆಪ್ಷನಲ್ ಇದು, ಬಟನ್ ಸ್ಟಾರ್ಟ್ 6 ಏರ್ ಬ್ಯಾಗ್ಸ್ ಗಾಡಿ. ಓಕೆ, ಈ ಗಾಡಿ ತೋರಿಸಿದ್ರಿ ಸರ್. ಇನ್ನೊಂದು ಸ್ವಿಫ್ಟ್ ಅಲ್ಲಿ ಇರೋದು ಒಂದು ಗಾಡಿ ಇರೋದು ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಇದು ಪೆಟ್ರೋಲ್ ವೇರಿಯಂಟು. ಭಾಳ ಜನ ಕೇಳ್ತಾ ಇದ್ರು, ಒಂದು ಸ್ಮಾಲ್ ಬಜೆಟಲ್ಲಿ ಒಂದು ಶಿಫ್ಟ್ ಮಾರುತಿ ಅಂತ ಹೇಳಿದ್ರೆ ಜನಗಳಿಗೆ ಗೊತ್ತಿರೋ ಥರ ಮೇಂಟೆನೆನ್ಸ್ ತುಂಬಾನೇ ಚೀಪ್ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಅಂಥವ್ರಿಗೆ ಅಂತ ಹೇಳ್ಬಿಟ್ಟು 2012 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ತಗೊಬಂದಿದ್ದೀನಿ ಗಾಡಿ. ಸರ್ ಮಾರ್ಕೆಟಲ್ಲಿ ಎಲ್ಲರೂ 4.5 ಅಂತಾರೆ. ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಆಫರ್ ಪ್ರೈಸ್ ಸರ್ ಇದು ಎಷ್ಟೋ 3,90,000 ರೂಪಾಯಿ ತಗೊಬನ್ನಿ, ಗಾಡಿ ತಗೊಂಡೋಗಿ. ಅದು 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ ಲೋನ್ ಮಾಡಿ ಕೊಡ್ತೀನಿ ಸರ್. ರೆಡ್ ಕಲರ್ ಅಲ್ಲಿ ಫೋರ್ಡ್ ಫಿಗೋ ಕಮ್ಮಿ ಪ್ರೈಸ್ ಅಲ್ಲಿ ಗಾಡಿ ಇವೆ ನೋಡ್ತಿದ್ರೆ, ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಇದು ಪೆಟ್ರೋಲ್, ಅದು ಟೈಟಾನಿಯಂ ಆಪ್ಷನಲ್. ಇದರಲ್ಲೂ ನಿಮಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ABS, ಅಲಾಯ್ ಬರಲ್ಲ. ಓಕೆ, ಇದು ಆಪ್ಷನಲ್ ಅಲ್ಲಿ ತಗೋಬೇಕು ಅಲೈಸು. ಸರ್ ಪೆಟ್ರೋಲ್ ವೇರಿಯಂಟ್ ಆಗಿರ್ತದೆ. ಕಮ್ಮಿ ಬಜೆಟ್ ಅಲ್ಲಿ ಸೇಫ್ಟಿ ವೈಸ್ ಗಾಡಿ ಬೇಕು ಅಂತ ಹೇಳಿದ್ರೆ ಫೋರ್ಡ್ ಫಿಗೋ ಇದೆ ನಮ್ಮ ಹತ್ರ. ಅದು ನಿಮಗೆ ಹರಿಯಾಣ ಪಾಸಿಂಗ್ ಆಗಿರ್ತದೆ, ಬಟ್ ಕರ್ನಾಟಕ ನಂಬರ್ ಸಮೇತ ಕೊಡ್ತೀನಿ. ಎಷ್ಟಕ್ಕೆ ಬರೀ 2,10,000 ರೂಪಾಯಿ ತಗೊಬನ್ನಿ, ಈ ಗಾಡಿ ಕೊಡ್ತೀನಿ ಸರ್. 2010 ಮಾಡಲ್. 2 ಲಕ್ಷಕ್ಕೆ ರೌಂಡ್ ಫಿಗರ್ ಏನಾದರೂ ಮಾಡ್ಕೊಳ್ಳೋಣ ಹೋಗಿ ಸರ್ ಈ ಸತಿ. ಓಕೆ, ನೆಕ್ಸ್ಟ್ ಇರೋದು ಸರ್ ಮತ್ತೊಂದು ಸ್ವಿಫ್ಟ್ ಡಿಸೈರ್. ಸರ್ ಇನ್ನೊಂದು ಶಿಫ್ಟ್ ಡಿಸೈರ್ ನಮ್ಮ ಹತ್ರ ಇದೆ. ಯಾವುದು ಅಂತ ಹೇಳಿದ್ರೆ 2013 ಮಾಡಲ್ VXI ಸಿಂಗಲ್ ಓನರ್ ಗಾಡಿ ಸರ್. ಇದನ್ನು ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಇದೆ. ಇದರಲ್ಲೂ ನೀವು ನೋಡ್ಬೋದು ಲೆದರ್ ಅಪಲ್ಸರಿ ಮತ್ತೆ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಕಸ್ಟಮರ್ ಹಾಕ್ಸ್ಕೊಂಡಿದ್ದಾರೆ. ಗಾಡಿನಲ್ಲಿ ಇಂಟೀರಿಯರ್ ಆಗಲಿ ಎಕ್ಸ್ಟೀರಿಯರ್ ಆಗಲಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಸರ್ ಗಾಡಿ. ಸರ್ ಈ ಗಾಡಿ ಇದು ಮಾರ್ಕೆಟಲ್ಲಿ ಎಲ್ಲರೂ 4.5, 460 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ 4,10,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದರೆ ಫೈನಲ್ ಟು ಫೈನಲ್ 4,95,000 3,95,000 ಮಾಡ್ಕೊಡ್ತೀನಿ ಸರ್. ಈ ಗಾಡಿ 3,95,000ಕ್ಕೆ 3,95,000 ರೂಪಾಯಿಗೆ ಶಿಫ್ಟ್ ಡೀಸರ್ 2013 ಮಾಡಲ್ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ. ಡೌನ್ ಪೇಮೆಂಟ್ ಸರ್? ಡೌನ್ ಪೇಮೆಂಟ್ 1 ಲಕ್ಷ ತಗೊಬನ್ನಿ ಸರ್, ಮಾಡಿಕೊಡ್ತೀನಿ ಸರ್. ಇದು ಬೇಡ ಅಂದರೆ ಇನ್ನೊಂದು ಕಲರಲ್ಲಿ ಇರೋದು ಸರ್. ಸರ್ ಈ ಬಜೆಟ್ ಸ್ವಲ್ಪ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ 2010 ಮಾಡಲ್ ವಿತ್ FC ಇನ್ಶೂರೆನ್ಸ್ ಸಮೇತ ಕೊಡ್ತೀನಿ. ZXi ವೇರಿಯಂಟ್ ಸೆಕೆಂಡ್ ಓನರ್ ಆಗಿರ್ತದೆ ಸರ್. ಇದು ಟಾಪ್ ಎಂಡ್, ಏರ್ ಬ್ಯಾಗ್, ABS ಎಲ್ಲ ಬರ್ತದೆ ಈ ಗಾಡಿನಲ್ಲಿ. ಓಕೆ ಸರ್ ಈ ಗಾಡಿ ಇದು ಮಾರ್ಕೆಟಲ್ಲಿ ಎಲ್ಲರೂ 3.5, 3.70 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿದ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3,10,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 2,95,000 ಈ ಗಾಡಿ ಮಾಡಿಕೊಡ್ತೀನಿ ಸರ್. 2,95,000ಗೆ 2,95,000 ಈ ಗಾಡಿ ಮಾಡಿಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ಇರೋದು ಸರ್ ಸ್ಕೋಡಾ. ಸರ್ ಸ್ಕೋಡಾ ಲಾರಾ ಅಂತ ಹೇಳಿದ್ರೆ ನೀವು ನಿಮ್ಮ ಚಾನಲಲ್ಲಿ ತೋರಿಸಿರ್ತೀರ, ಭಾಳ ಗಾಡಿಗಳು ಸಿಗ್ತವೆ. ಬಟ್ ಈ ಥರ ಮಿಂಟ್ ಕಂಡೀಷನ್ ನ್ಯೂ ಶೇಪಲ್ಲಿರೋ ಗಾಡಿಗಳು ಭಾಳ ರಿಯರು ಸರ್. ಸಿಂಗಲ್ ಓನರು 2010 ಮಾಡಲ್ ಡೀಸೆಲ್ ವೆಹಿಕಲ್ ಆಗಿರ್ತದೆ. ಓಕೆ ಸರ್ ಇದು ಮಾರ್ಕೆಟಲ್ಲಿ ಎಲ್ಲರೂ 4.5, 4.25 ಅಂತಾರೆ ಪೆಟ್ರೋಲ್ ವೆಹಿಕಲ್ಗೆ. ಸರ್ ನಾನು ಡೀಸೆಲ್ ಗಾಡಿ ಕೊಡ್ತೀನಿ ಎಷ್ಟಕ್ಕೆ ಬರೀ 3,30,000 ರೂಪಾಯಿಗೆ. ಅದು ಕರ್ನಾಟಕ ನಂಬರ್ ಸಮೇತ ಸಿಂಗಲ್ ಓನರ್ ಗಾಡಿ ವಿತ್ FC ಇನ್ಶೂರೆನ್ಸ್ ರನ್ನಿಂಗ್ ಸಮೇತ ಕೊಡ್ತೀನಿ ಸರ್. ಅದು ಡೀಸೆಲ್ 3,30,000. ಇದ್ರ ಮೇಲೆ ಸಿಂಗಲ್ ಓನರ್ ನೆಗೋಷಿಯೇಟ್ ಆಗುತ್ತೆ ಸರ್. ಸ್ಲೈಡ್ಲಿ ಮಾಡೋಣ ಸರ್, ಜಾಸ್ತಿ ಆಗಲ್ಲ, ಸ್ಲೈಡ್ಲಿ ಮಾಡೋಣ. ಓಕೆ ನೆಕ್ಸ್ಟ್ ಇರೋದು ಸರ್ ಸ್ಕಾರ್ಪಿಯೋ. ಇದಕ್ಕೆ ಡಿಮಾಂಡೆಡ್ ಅಂದ್ರೆ ತುಂಬಾ ಗಾಡಿ ನಿಮ್ಮ ಚಾನಲ್ ಅಲ್ಲೇ ಆಲ್ಮೋಸ್ಟ್ ಒಂದು 12ರಿಂದ 13 ವೆಹಿಕಲ್ ನಿಮ್ಮ ಚಾನಲ್ ಅಲ್ಲಿ ಸೇಲ್ ಮಾಡಿದ್ದೀನಿ. ನಿಮ್ಮ ಚಾನಲ್ ವ್ಯೂವರ್ಸ್ ಡಿಮ್ಯಾಂಡ್ ಅಲ್ಲಿ ನಾನು ಈ ಗಾಡಿ ತಗೊಬಂದಿದ್ದೀನಿ. ಯಾವುದು ಅಂತ ಹೇಳಿದ್ರೆ ಮಹೇಂದ್ರ ಸ್ಕಾರ್ಪಿಯೋ 2009 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ ಈ ಕಾಲದಲ್ಲಿ ಸಿಗೋದು ಬಹಳ ಕಷ್ಟ, ರಿಯರ್. ಅದು 2009 ಮಾಡಲ್ 9 ಮಾಡಲು. ಅದನ್ನು ಒಬ್ರು ರೆಡ್ಡಿಗಳು ಯೂಸ್ ಮಾಡಿರೋ ಗಾಡಿ. ಸಿಂಗಲ್ ಓನರ್ ಗಾಡಿ ಇದೆ ಸರ್. 7 ಸೀಟರ್ ನೀವು ಗಾಡಿ ನೋಡ್ಬೋದು. ತುಂಬಾನೇ ಮಿಂಟ್ ಕಂಡೀಷನ್, FC ಇನ್ಶೂರೆನ್ಸ್ ರನ್ನಿಂಗ್ ಸಮೇತ ಇದೆ ಸರ್ ಗಾಡಿ. ಓಕೆ ಸರ್ ಈ ಗಾಡಿ ಇದು ಮಾರ್ಕೆಟಲ್ಲಿ ಎಲ್ಲರೂ ನಿಮಗೆ 3.90, 4 ಲಕ್ಷ ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3,30,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದರೆ ಫೈನಲ್ ಟು ಫೈನಲ್ 3,10,000 ಮಾಡ್ಕೊಡ್ತೀನಿ ಸರ್ ಈ ಗಾಡಿ. ಇನ್ನೊಂದು ರೌಂಡ್ ಫಿಗರ್ ಏನಾದರೂ ಚಾನ್ಸಸ್ ಸರ್? ರೌಂಡ್ ಫಿಗರ್ ಇಲ್ಲ, ಮಾರ್ಕೆಟ್ ಪೂರ್ತಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ವ್ಯೂವರ್ಸು. ಈ ಪ್ರೈಸಿಂಗಲ್ಲಿ ಸಿಂಗಲ್ ಓನರ್ ಗಾಡಿ ಸಿಗ್ಬಿಟ್ರೆ ನಾನು ಫ್ರೀಯಾಗಿ ಗಾಡಿ ಕೊಡ್ತೀನಿ ಸರ್ ಈ ಗಾಡಿ. ಓಕೆ 3,10,000. ಬನ್ನಿ ಒಂದು ಸರ್ತಿ ನೋಡಿ, ಅದು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ನೆಕ್ಸ್ಟ್ ಇರೋದು ಸರ್ ಮತ್ತೊಂದು ಸರ್ ಸ್ಮಾಲ್ ಬಜೆಟಲ್ಲಿ ಒಂದು ಒಳ್ಳೆ ಗಾಡಿ ಬೇಕು ಅಂತ ಕೇಳೋರಿಗೆ ಸ್ಕೋಡಾ ಫ್ಯಾಬಿಯಾ ತಗೊಬಂದಿದ್ದೀನಿ. 2012 ಮಾಡಲ್ ಸೆಕೆಂಡ್ ಓನರ್ ಆಗಿರ್ತದೆ. ಪೆಟ್ರೋಲ್ ಡೀಸೆಲ್ ಪೆಟ್ರೋಲ್ ಸರ್ ಇದು. ಸರ್ ಗಾಡಿನಲ್ಲಿ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಕೂಡ ಹಾಕಿದ್ದಾರೆ. ಗಾಡಿ ನೋಡ್ಬೋದು, ಎಕ್ಸ್ಟೀರಿಯರ್ ಆಗಲಿ ಇಂಟೀರಿಯರ್ ಆಗಲಿ ಯಾವುದೇ ತರ ಡೆಂಟ್ ಆಗಲಿ ಸ್ಕ್ರಾಚ್ ಆಗಲಿ ಯಾವುದೇ ತರದಿಲ್ಲ ಸರ್. ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ ನಿಮಗೆ 18, ಹೈವೇ ಹತ್ತತ್ರ 19 ಬರ್ತದೆ ಸರ್. ಪೆಟ್ರೋಲ್ ವೇರಿಯಂಟ್ ಆಗಿರ್ತದೆ. ಈ ಗಾಡಿದು ಮಾರ್ಕೆಟಲ್ಲಿ ಎಲ್ಲರೂ 380, 390 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಸತಿ ಸ್ಟಾಕ್ ಕ್ಲಿಯರೆನ್ಸ್ ಆಫರ್ ಅಂತ ಹೇಳ್ಬಿಟ್ಟು
ತೊಗೊಬಂದಿದ್ದೀವಿ. ಎಷ್ಟಕ್ಕೆ ಬರೀ 2,85,000 ರೂಪಾಯಿಗೆ 2012 ಮಾಡಲ್ ಸ್ಕೋಡಾ ಫ್ಯಾಬಿಯಾ ಕೊಡ್ತೀನಿ ಸರ್. 2,85,000ಕ್ಕೆ ಸ್ಕೋಡಾ ಫ್ಯಾಬಿಯಾ 2012 ಮಾಡಲ್ ಸರ್. ಹಾಗೆ ಕಮ್ಮಿ ಪ್ರೈಸ್ ಅಲ್ಲಿ ನೋಡೋರಿಗೆ ಮತ್ತೊಂದು ಇರೋದು ಸರ್. ಸರ್ ಮಾರುತಿ ವ್ಯಾಗನಾರ್ ಇದೆ 2010 ಮಾಡಲು. ಕಮ್ಮಿ ಬಜೆಟ್ ಇದೆ, ನನ್ನ ಹತ್ರ ಬಜೆಟ್ ಇಲ್ಲ, ಒಂದು ಫ್ಯಾಮಿಲಿಗೆ ಗಾಡಿ ಬೇಕು ಅಂತ ಕೇಳೋರಿಗೆ ಮಾರುತಿ ವ್ಯಾಗನಾರ್ ಇದೆ 2010 ಮಾಡಲು ವಿತ್ FC ಇನ್ಶೂರೆನ್ಸ್, ಫ್ರೆಶ್ ಕರ್ನಾಟಕ ನಂಬರ್ ಸಮೇತ ಕೊಡ್ತೀನಿ. ಬರೀ 1,85,000 ರೂಪಾಯಿಗೆ ಈ ಗಾಡಿ ಮಾಡಿಕೊಡ್ತೀನಿ ವಿತ್ ಕರ್ನಾಟಕ ನಂಬರ್. ಎಸ್ ಸರ್ ಇನ್ನೊಂದು ವೋಲ್ಕ್ಸ್ವ್ಯಾಗನ್ ಪೋಲೋ ಇರೋದು ಸರ್. ಸರ್ ಇದು ಬಂದ್ಬಿಟ್ಟು 2016 ಮಾಡಲ್ ಸಿಂಗಲ್ ಓನರ್ ಕಂಫರ್ಟ್ ಲೈನ್ ಡೀಸೆಲ್ ವೇರಿಯಂಟು. ಹರಿಯಾಣ ಪಾಸಿಂಗ್ ಆಗಿರ್ತದೆ, ಬಟ್ ಕರ್ನಾಟಕ NOC ಬಂದಿದೆ, ಕರ್ನಾಟಕ ನಂಬರ್ ಸಮೇತ ಕೊಡ್ತೀನಿ. ಡೀಸೆಲ್ ವೇರಿಯಂಟು ಎಷ್ಟಕ್ಕೆ ಬರೀ 5,50,000 ರೂಪಾಯಿಗೆ ವಿತ್ ಕರ್ನಾಟಕ ನಂಬರ್ 2016 ಮಾಡಲ್ ವೋಲ್ಕ್ಸ್ವ್ಯಾಗನ್ ಪೋಲೋ ಕಂಫರ್ಟ್ ಲೈನ್ ಆಪ್ಷನಲ್ ಕೊಡ್ತೀನಿ. ಅದು ವಿತ್ ಕರ್ನಾಟಕ ಆಗಿದ್ರೆ ಲೋನ್ ಕೂಡ ಅವೈಲೇಬಲ್ ಆಗುತ್ತೆ. ಲೋನು ಕೂಡ ಮಾಡಿಸ್ಕೊಡ್ತೀನಿ ಸರ್ ಇದಕ್ಕೆ. ನೆಕ್ಸ್ಟ್ ಇನ್ನೊಂದು i10 ಇರೋದು ಸರ್. ಸರ್ 2011 ಮಾಡಲ್ ಎರಾ ಪ್ಲಸ್ ಗಾಡಿ ಇದು. ಸರ್ ಇದು ಮಾರ್ಕೆಟ್ ಅಲ್ಲಿ ಎಲ್ಲರೂ ನಿಮ್ಗೆ 270, 280 ಅಂತಾರೆ, ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ನ್ಯೂ ಶೇಪ್ ಹೊಂಡಾ i10 ನ್ಯೂ ಶೇಪ್ ಗಾಡಿ 2,25,000 ರೂಪಾಯಿಗೆ ಈ ಗಾಡಿ ಕೊಡ್ತೀನಿ. 2,25,000ಕ್ಕೆ ಓನರ್ ಸರ್. ಓನರ್ ಬಂದ್ಬಿಟ್ಟು ಸೆಕೆಂಡ್ ಓನರ್ ಆಗಿದೆ ಪ್ರಮೋದ್ ಇದು. ಓಕೆ ನೆಕ್ಸ್ಟ್ ಇರೋದು ಸರ್ ಮತ್ತೊಂದು ಯಾವುದು ಸರ್ ಇದು i20. ಸರ್ ಇದು ಬಂದ್ಬಿಟ್ಟು ಹುಂಡಾಯಿ ವರ್ಣ ಈ ಟೈಮಲ್ಲಿ ಈ ಪೀರಿಯಡ್ ಅಲ್ಲಿ ಟಾಪ್ ಎಂಡ್ ಗಾಡಿ ಇತ್ತು ಸರ್. ಯಾಕೆ ಅಂತ ಹೇಳಿದ್ರೆ ಇದ್ರ ಫೀಚರ್ಸ್ ಕೇಳೋದಾದ್ರೆ ಸರ್ ಮೈಲೇಜು, ಮೇಂಟೆನೆನ್ಸು, ಬಾಡಿ ಕ್ವಾಲಿಟಿಗೋಸ್ಕರ ತುಂಬಾನೇ ಪ್ರೀಮಿಯಂ ಗಾಡಿ ಅಂತಾನೆ ಹೇಳ್ಬೋದು. ಎಕ್ಸ್ಟೀರಿಯರ್ ಆಗಲಿ ಇಂಟೀರಿಯರ್ ಕೂಡ ನೋಡ್ಬೋದು ನೀವು, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಸರ್. ಇದ್ರ ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ 18, ಹೈವೇ 22+ ಬರ್ತದೆ. ಓಕೆ ಈ ಗಾಡಿ 2010 ಮಾಡಲು FC ಇನ್ಶೂರೆನ್ಸ್ ರನ್ನಿಂಗ್ ಇದೆ ಗಾಡಿ. ಸರ್ ಈ ಗಾಡಿದು ಮಾರ್ಕೆಟಲ್ಲಿ ಎಲ್ಲರೂ 3.5, 360 ಅಂತಾರೆ, ಬಟ್ ನಮ್ಮ MS ಕಾರ್ ವರ್ಲ್ಡಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ 2,85,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 2,65,000ಗೆ ಹುಂಡಾಯಿ ವರ್ಣ ಟ್ರಾನ್ಸ್ಫಾರ್ಮರ್ ಕೊಡ್ತೀನಿ ಸರ್. ಓಕೆ ಹಾಗೆ ನೆಕ್ಸ್ಟ್ ಇರೋದು ಸರ್ ಹುಂಡಾಯಿ ಯಾನ್ ಇರೋದು. ಸರ್ ಇದು ಬಂದ್ಬಿಟ್ಟು 2012 ಮಾಡಲು ಇದು ಮ್ಯಾಗ್ನಾ ಪ್ಲಸ್ ಆಗಿರ್ತದೆ. ಇದು ಆಫರ್ ಪ್ರೈಸಲ್ಲಿ ಕೊಡ್ತೀನಿ ಸರ್. 1,75,000 ರೂಪಾಯಿಗೆ ಈ ಗಾಡಿ ಕೊಡ್ತೀನಿ ಸರ್. 2012 800 ತೊಗೊಳಕ್ಕೆ ಹೋದ್ರೂ ನೀವು 2 ಲಕ್ಷ ಕೊಡಬೇಕು. 800 ಪ್ರೈಸಲ್ಲಿ ಹೊಂಡಾ ಇಯಾನ್ ಕೊಡ್ತೀನಿ, 1,75,000 ಕೊಡ್ತೀನಿ ಸರ್. ಓಕೆ ಹಾಗೆ ನೆಕ್ಸ್ಟ್ ಇರೋದು ಎಲೆಕ್ಟ್ರಿಕ್ ವೆಹಿಕಲ್ ಹುಡುಕ್ತಿದ್ರೆ ಸರ್ ಎಲ್ಲೋದಲ್ಲಿರೋದು ಇದು 2015 ಮಾಡಲು ಸರ್. ಇದು ಸ್ವಲ್ಪ ಬ್ಯಾಟ್ರಿ ಇಶ್ಯೂ ಇದೆ, ಯಾರಾದರೂ ತೊಗೊಂಡು ಮಾಡಿಸ್ಕೊಳ್ಳೋರು ಇದ್ರೆ ಸರ್ ಒಂದೇ ಒಂದು ಆಫರ್ ಪ್ರೈಸಲ್ಲಿ ಕೊಡ್ತೀನಿ, ನೋ ನೆಗೋಷಿಯೇಟ್. 1,50,000 ರೂಪಾಯಿ 2015 ಮಾಡಲು E2 ಕೊಡ್ತೀನಿ ಸರ್. ಸರ್ ಲಾಸ್ಟ್ ಟೈಮ್ ಇದೇ ಪ್ರೈಸ್ ಹೇಳಿದ್ರಿ ಸರ್. ಇಲ್ಲ, ಯಾಕೆ ಅಂತ ಹೇಳಿದ್ರೆ ಬ್ಯಾಟ್ರಿ ಕೆಲಸ ಮಾಡಿಸ್ಕೊಂಡ್ರೆ ಕಸ್ಟಮರು ಒಂದು 35,000 to 40,000 ಖರ್ಚಾಗ್ತಿದೆ. ಅದು ಮಾಡಿಸ್ಕೊಂಡ್ರೆ ಗಾಡಿ ವ್ಯಾಲ್ಯೂ ಬಂದ್ಬಿಟ್ಟು 2,80,000 ರೂಪಾಯಿಗೆ ಸೇಲ್ ಆಗ್ತಿದೆ. ಯಾರಾದರೂ ತೊಗೊಂಡು ಮಾಡ್ಕೊಳ್ಳೋರು ಇದ್ರೆ ಮಾಡ್ಕೊಳ್ಳಿ, 1.5 ಲಕ್ಷ ರೂಪಾಯಿ ಈ ಗಾಡಿ ಕೊಡ್ತೀನಿ ಸರ್. ನೆಕ್ಸ್ಟ್ ಇರೋದು ಸರ್ ಇನ್ನೊಂದು i10 ಇರೋದು. ಸರ್ ಇದು ಬಂದ್ಬಿಟ್ಟು 2009 ಮಾಡಲು NOC ಸಮೇತ ಒಂದೇ ಒಂದು ಪ್ರೈಸ್ ಸರ್. 1,75,000 ರೂಪಾಯಿಗೆ ಈ ಗಾಡಿ ಕೊಡ್ತೀನಿ ಸರ್. ಮಾಡಲ್ 2009 ಸಿಂಗಲ್ ಓನರ್ ಗಾಡಿ ಸರ್. ಇದು ಬಂದ್ಬಿಟ್ಟು 2012 ಮಾಡಲ್ ಮ್ಯಾಗ್ನಾ ಆಪ್ಷನಲ್. ಇದರಲ್ಲಿ ಪೆಟ್ರೋಲ್ ವಿತ್ CNG ಇದೆ. ಭಾಳ ಜನ ಕೇಳ್ತಾ ಇದ್ರು ಬೆಂಗಳೂರಲ್ಲಿ ಸರ್ CNG ವೆಹಿಕಲ್ಗಳು ತರಿಸ್ಕೊಡಿ ಅಂತ ಹೇಳ್ಬಿಟ್ಟು, ಅಂಥವ್ರಿಗೆ ಏನಂತ ಹೇಳ್ಬಿಟ್ಟು ಈ ಸತಿ ತೊಗೊಬಂದಿದ್ದೀವಿ CNG ವೆಹಿಕಲ್ 2012 ಮಾಡಲ್ ಹೊಂಡಾ i10. ಸರ್ ನೀವು ಇದ್ರ ಪ್ರೈಸ್ ಕೇಳಿದ್ರೆ ಆಶ್ಚರ್ಯ ಆಗಿಬಿಡ್ತೀರಾ. ಮಾರ್ಕೆಟಲ್ಲಿ ಎಲ್ಲರೂ ನೀವು CNG ಫಿಟ್ಟಿಂಗ್ ಮಾಡಿಸ್ಬೇಕು ಅಂತ ಹೇಳಿದ್ರೆ 1.25 ಲಕ್ಷ ಕೊಡಬೇಕು ಸರ್. ಸರ್ ಅದರಲ್ಲೂ ನಿಮಗೆ ಡಿಸ್ಕೌಂಟಲ್ಲಿ ನಿಮಗೆ ಮಾಡಿಕೊಡ್ತಾ ಇದ್ದೀನಿ. ಗಾಡಿ ಎಷ್ಟಕ್ಕೆ ಬರೀ 2,80,000 ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 2,60,000ಗೆ 2012 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಪೆಟ್ರೋಲ್ ವಿತ್ CNG. ಬೆನಿಫಿಟ್ ಏನಂತ ಹೇಳಿದ್ರೆ ಕಸ್ಟಮರ್ಗೆ 1.5 ಲಕ್ಷ ರೂಪಾಯಿ ಬೆನಿಫಿಟ್ಟು. CNG ಕಿಟ್ಟು ಮತ್ತು ಅದ್ರ ಡಾಕ್ಯುಮೆಂಟಲ್ಲಿ ಎಂಟ್ರಿ ಮಾಡಿಸ್ಬೇಕಂತ ಹೇಳಿದ್ರೆ 1.5 ಲಕ್ಷ ರೂಪಾಯಿ ಕೊಡಬೇಕು. ಅದೆಲ್ಲ ಫ್ರೀ ಬರ್ತದೆ ಸರ್ ನಿಮಗೆ. ಬರೀ 2,60,000 ರೂಪಾಯಿ 2012 ಮಾಡಲು i10 ಕೊಡ್ತೀನಿ ಸರ್. CNG ದಲ್ಲಿ ಮೈಲೇಜ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? 20 ಹತ್ತತ್ರ ಬರ್ತದೆ ಸರ್ ಮೈಲೇಜ್. 20 ಹತ್ತತ್ರ ನಿಮಗೆ ಸಿಗುತ್ತೆ ಆ್ಯಂಡ್ ನೋಡ್ಬೋದು, ಬನ್ನಿ ಒಂದ್ಸತಿ ವಿಸಿಟ್ ಆಗಿ. ಹಾಗೆ ನೆಕ್ಸ್ಟ್ ಹೋಗ್ಬೇಕಂದ್ರೆ ನಿಮಗೆ ಸ್ವಿಫ್ಟ್ ಇರೋದು ಸರ್. ಸರ್ ಇದು ಬಂದ್ಬಿಟ್ಟು 2012 ಮಾಡಲ್ ಸೆಕೆಂಡ್ ಓನರ್ ಆಗಿರ್ತದೆ ಸರ್. ವಿತ್ ಕರ್ನಾಟಕ ನಂಬರ್ ಒಂದೇ ಒಂದು ಪ್ರೈಸ್ ಸರ್. 2012 ಮಾಡಲ್ VXI ಮಾರ್ಕೆಟಲ್ಲಿ ಯಾರೂ ಕೊಡೋಲ್ಲ. 2010ಗೆ ಆ ಪ್ರೈಸ್ ಕೊಡ್ತಾರೆ, ನಾನು 2012 ಕೊಡ್ತೀನಿ. ಎಷ್ಟಕ್ಕೆ ಅಂತ ಹೇಳಿದ್ರೆ 3,85,000ಗೆ 2012 ಮಾಡಲ್ ಸೆಕೆಂಡ್ ಓನರು VXI ಪೆಟ್ರೋಲ್ ವಿತ್ ಕರ್ನಾಟಕ ನಂಬರ್ ಕೊಡ್ತೀನಿ ಸರ್. ಓಕೆ ನೆಕ್ಸ್ಟ್ ಇನ್ನೊಂದು ಇರೋದು ಸರ್ ಬಂಪರ್ ಪ್ರೈಸಲ್ಲಿ ಕೊಟ್ಬಿಡಿ ಸರ್ ಇದನ್ನು. ಸರ್ 2010 ಮಾಡಲ್ ಗಾಡಿ ಕರ್ನಾಟಕ ಟ್ಯಾಕ್ಸ್ ಪೇಡ್ ಆಗಿದೆ, ನಂಬರ್ ನೀವು ಮಾಡಿಸ್ಕೋಬೇಕು. ಒಂದೇ ಒಂದು ಪ್ರೈಸು ಸರ್. ಸ್ಯಾಂಟ್ರಾನು ಕೊಡಲ್ಲ, ಆ ಪ್ರೈಸಲ್ಲಿ ಕೊಡ್ತೀನಿ. ಎಷ್ಟಕ್ಕೆ ಬರೀ 2 ಲಕ್ಷ ರೂಪಾಯಿ ತೊಗೊಬನ್ನಿ, ಗಾಡಿ ತೊಗೊಂಡೋಗಿ ಸರ್. ಓನರ್ ಸರ್ ಸಿಂಗಲ್ ಓನರ್ ಗಾಡಿ ಸರ್.